ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳಿಂದ ಟೈಲರ್ ಸಂಘದ ನೂತನ ವರ್ಷದ ದಿನದರ್ಶಿಕೆ ಬಿಡುಗಡೆ. ಹೌದು, ಸಾಲಿಗ್ರಾಮ ತಾಲೂಕು ಟೈಲರ್ ಸಂಘದ ವತಿಯಿಂದ ಸಾಲಿಗ್ರಾಮ ಪಟ್ಟಣದ ಶ್ರೀ ಭಾಷ್ಯಕಾರ ದೇವಾಲಯದ ಮಠಾಧಿಪತಿಗಳಾದ ಶ್ರೀ ಧನುರ್ದಾಸ ರಾಮಾನುಜಾಚಾರ್ಯ ಸ್ವಾಮಿಗಳು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದರು. ಕ್ಯಾಲೆಂಡರ್ ಬಿಡುಗಡೆ ಒಂದು ವರ್ಷದ ಪ್ರತೀಕವಾಗಿದ್ದು, ಸಮಾಜದಲ್ಲಿನ ವಿವಿಧ ಸಂಘ ಸಂಸ್ಥೆಗಳು ತಮ್ಮ ವಾರ್ಷಿಕ ಕ್ಯಾಲೆಂಡರ್ಗಳನ್ನು ಹೊಸ ವರ್ಷದಲ್ಲಿ ಬಿಡುಗಡೆ ಮಾಡುವ ಪದ್ಧತಿ. ಪ್ರತಿ ವರ್ಷ ಟೈಲರ್ ಸಂಘ ರೂಢಿಸಿಕೊಂಡು ಬಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ತಾಲೂಕು ಟೈಲರ್ ಸಂಘ ಹೊರತಂದಿರುವ 2026ರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ತಾಲೂಕು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಗೆ ವಿತರಿಸುತ್ತಿರುವುದು ಸಮಾಜಮುಖಿ ಕೆಲಸವಾಗಿದೆ. ಈಗಾಗಲೇ ಸಂಘವು ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಕಾರ್ಯಕ್ರಮಗಳನ್ನು ಸಕ್ರಿಯವಾಗಿ ಹಮ್ಮಿಕೊಳ್ಳುವುದರ ಮೂಲಕ ತಾಲೂಕಿನಲ್ಲಿ ಪ್ರತಿಯೊಬ್ಬರ ನಾಡಿ ಮಿಡಿತದಲ್ಲಿ ಹಚ್ಚ ಹಸಿರಾಗಿದೆ. ಸಂಘಟನೆಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ ಎಂದು ತಿಳಿಸುತ್ತಾ 6 ವರ್ಷಗಳಿಂದ ಸತತವಾಗಿ ಒಬ್ಬರೇ ಅಧ್ಯಕ್ಷರಾದ ವಾಸು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಟೈಲರ್ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ ವರವರಮಣೀಯ ನಮಃ. ಸಾಲಿಗ್ರಾಮ ಸಾರ್ವಜನಿಕರಿಗೆ ನಮ್ಮ ಭಾಷ್ಯಕಾರ ಸ್ವಾಮಿ ಶ್ರೀ ರಾಮಾನುಜ ಸ್ವಾಮಿ ಪಾದಗಳು ದೇವಸ್ಥಾನದ ಪರ್ವ ನಮ್ಮ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಈ ಹೊಸ ವರ್ಷ ಪ್ರಾರಂಭ ದಿವಸ ಹೊತ್ತು ನಮ್ಮ ಸಾಲಿಗ್ರಾಮದ ಟೈಲರ್ ಸಂಘ ಅವರ ಕ್ಯಾಲೆಂಡರ್ ಬಿಡುಗಡೆ ಆಗುತ್ತಾ ಇದೆ. ಈ ಸಂಘಟನ ವಿಶೇಷದ ಒಂದು 5 ನಿಮಿಷದಲ್ಲಿ ಮಾತಾಡೋಕ್ಕೆ ಭಾರಿ ಕಷ್ಟ, ಆದರೂ ಸ್ವಲ್ಪ ತಿಳಿಕೊಂಡಿದ್ದ ತನಕ ನಾನು ಹೇಳ್ತೀನಿ ಏನೇನು ಅಂತ. ಒಂದು, ಈ ಸಾಲಿಗ್ರಾಮ ಹೆಸರಲ್ಲೇ ಸಾಲಿಗ್ರಾಮ ಟೈಲರ್ ಸಂಘ ಅಂತ ಇವರು ಮಾಡಿರೋದು ಭಾರಿ ವಿಶೇಷ. ಯಾವ ಊರಲ್ಲೂ ಆ ಊರು ಹೆಸರು ಇಟ್ಬಿಟ್ಟು ಆ ಸಂಘ ಹೆಸರು ಇಡೋದಿಲ್ಲ. ಇಲ್ಲಿ ಈ ಸಾಲಿಗ್ರಾಮ ಇಷ್ಟು ವಿಶೇಷವಾಗಿದ್ದ ಒಂದು ಊರು, ಈ ಊರಿನ ಹೆಸರನ್ನೇ ಇಟ್ಬಿಟ್ಟು ಸಾಲಿಗ್ರಾಮ ಟೈಲರ್ ಸಂಘ ಅಂತ ಮಾಡಿದರೆ. ಇನ್ನೊಂದು, ಒಗ್ಗಟ್ಟು. ಈ ಸಂಘಟನೆ ನಾನು ಪ್ರತಿ ವರ್ಷ ನೋಡ್ತಾ ಇದ್ದೀನಿ 3 ವರ್ಷಗಳಾಗ. ಅಷ್ಟು ಎಲ್ಲರೂ ಒಂದು ಡಿಸಿಪ್ಲಿನ್ ಆಗಿ ಬರ್ತಾರೆ, ಬರೀ ಆರ್ಗನೈಸ್ಡು, ಯಾವುದು ಒಂದು ಸಂಚಲ ಯಾವುದೂ ಇಲ್ಲ, ತುಂಬ ಚೆನ್ನಾಗಿ ಬಂದು ಚೆನ್ನಾಗಿ ಮಾಡ್ತಾರೆ. ಈ ಸಂಘ ಒಂದು ರೋಲ್ ಮಾಡಲ್ ನಮಗೆ. ಸಂಘಗಳು ಅಂದರೆ ಈ ಥರ ಇರಬೇಕು ಅಂತ ನನ್ನ ವಿನಂತಿ. ಇದು ಒಂದು ರೋಲ್ ಮಾಡೆಲ್. ಯಾಕೆ ಅಂದರೆ ಕೆಲ ವಿಷಯಗಳು ಇವರ ಸಂಘದಿಂದ ಈ ಸಮಾಜದಲ್ಲಿ ಇರೋರು ಸುಮಾರು ಒಂದು 20-25 ಸೀಟು ತೀರೋಗಿದೆ. ಪ್ರತಿಯೊಬ್ಬರಿಗೆ 15,000 ಅವ್ರು ಕೊಡ್ತಾ ಇದ್ದಾರೆ. ಇದು ಹೊರಗಡೆಯಿಂದ ಯಾರನ್ನ ಸಹಾಯನೂ ತಗೊಳ್ಳೋದಿಲ್ಲ. ನಾನೇ 2-3 ಸತಿ ಏನು ಸಹಾಯ ಬೇಕಾದರೆ ನಿಮ್ಮ ಆಶೀರ್ವಾದ ಸಾಕು ಅಂತ ಹೇಳುವ ಇದು ಒಂದು ಹೆಮ್ಮೆ ಪಡ ಬೇಕಾಯಿತು ಈ ವಿಷಯ. ಇದನ್ನು ಸ್ವಲ್ಪ ಎಲ್ಲರೂ ತಿಳ್ಕೋಬೇಕು. ನಾವು ಸ್ವಾಭಿಮಾನ, ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾರ್ವಜನಿಕರಿಗೆ ನಾವು ಹೇಳ್ತಾ ಇದ್ವಿ, ಸ್ವಾಭಿಮಾನ ನಮ್ಗೆಲ್ರಿಗೂ ಬೇಕು. ನಾವು ನಮ್ಮ ಕಾಲಲ್ಲಿ ನಿಂತ್ಕೋಬೇಕು, ನಮ್ಮ ಸಮಾಜವನ್ನು ನಾವು ಕಾಪಾಡಬೇಕು. ಅದರಿಂದ ನಮಗೆ ಹೆಮ್ಮೆ ಬರುತ್ತೆ. ಆದಮೇಲೆ ಸಹಾಯಗಳು ನಾವು ಮಿಕ್ಕಿದವರಿಗೆ ಮಾಡಬೇಕು ಅಂತ ಒಂದು ಬಲ ದೇವರು ಕೊಡುತ್ತಾರೆ. ಇನ್ನೊಂದು, ಈ ಥರ ಈ ಬಿಡುಗಡೆ ಎಲ್ಲ ದೇವಸ್ಥಾನದಲ್ಲಿ ಮಾಡುವುದು ಎನ್ನುವ ಒಂದು ವಿಷಯ ಭಾರಿ ಶ್ರೇಷ್ಠ. ಇದು ನಾನು ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಅದಕ್ಕೋಸ್ಕರ ಹೇಳಿಲ್ಲ. ನಾನು ಕಂಪ್ಯೂಟರ್ ಇಂಜಿನಿಯರ್ ಎಲ್ಲೆಲ್ಲೋ ತಿರುಗಿಬಿಟ್ಟು ಬಂದಿದ್ದವನು. ಆದರೆ ನನಗೂ ಇದು ಒಂದು ಒಳ್ಳೆಯ ವಿಷಯ ಅಂತ ನಾವು ಇದೇ ಥರ ಒಳ್ಳೆಯ ವಿಷಯಗಳು ಬರ್ತಾರೆ ಎಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡುವುದು. ಇವತ್ತು ಅಂಗನವಾಡಿಯಿಂದ ಸುಮಾರು ಚಿಕ್ಕ ಮಕ್ಕಳು ಎಲ್ಲ ಬಂದಿದ್ದಾರೆ. ಹೊಸ ವರ್ಷದನ್ನು ಎಲ್ಲೆಲ್ಲೋ ಟಿ ವಿ ಎಲ್ಲ ನೋಡಿಕೊಂಡು ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಸಾಲಿಗ್ರಾಮದಲ್ಲಿ ಇರೋ ಅಂಗನವಾಡಿಯಿಂದ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಬಂದು ದೇವಸ್ಥಾನದಲ್ಲಿ ದರ್ಶನ ಮಾಡ್ತಾಯಿದ್ದಾರೆ. ಅದನ್ನು ನೋಡಿಬಿಟ್ಟು ಭಾರಿ ಖುಷಿಯಾಯಿತು. ಈ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಇರೋರು, ಅವರ ಪರಂಪರೆ, ಅವರ ವ್ಯಾಪಾರ ಮತ್ತು ಬಿಸ್ನೆಸ್. ಇನ್ನೊಂದು ದೊಡ್ಡ ವಿಷಯ, ಇದು ನಾನು ತಿಳಿಕೊಂಡಿದ್ದೆ ಒಂದು 2 ದಿವಸ ಒಳಗಡೆ. ಈ ಸಂಘದ ಅಧ್ಯಕ್ಷರು 6 ವರ್ಷಗಳಾಗ ಅವರೇ ಅಧ್ಯಕ್ಷ ಆಗಿದ್ದಾರೆ. ಅದರಲ್ಲಿ ಯಾವ ಕಾಂಪಿಟೇಷನು ಯಾವುದೂ ಇಲ್ಲ. ಎಲ್ಲರೂ ಒಟ್ಟಿಗೆ ಸಮಾಜದಲ್ಲಿ ಇರೋರು ಎಲ್ಲರೂ ಒಟ್ಟಿಗೆ ಅವರೇ ಅಧ್ಯಕ್ಷ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ನೋಡಿ, ಇದು ನನಗೆ ಏನು ಒಂದು ಮಾತೇ ಬರಲ್ಲ. ಈ ಥರ ಇರಬೇಕು ಸಮಾಜ ಅಂದರೆ, ಈ ಥರ ಅಧ್ಯಕ್ಷರಿರಬೇಕು.
ಅಷ್ಟು ಎಲ್ಲರನ್ನ ಅನುಕೂಲವಾಗಿ ಅವರು ಸಪೋರ್ಟ್ ಮಾಡಿಕೊಂಡು ಸಹಾಯ ಮಾಡಿಕೊಂಡು ಒಬ್ಬರೊಬ್ಬರು ಎನ್ಕರೇಜ್ ಮಾಡಿಕೊಂಡು ಇದ್ದಾರೆ. ಇದೇ ಥರ ಅದಕ್ಕೆ ನಾನು ಹೇಳಿದೆ, ಇದು ಒಂದು ರೋಲ್ ಮಾಡೆಲ್. ಸಿಂಪಲ್, ಏನೋ ಸಂಖ್ಯೆಯಲ್ಲಿ ಅವರು ಕಡಿಮೆ ಆಗಿರ್ಬೋದು, ಆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಆ ಥರ ಇವರ ಕೀರ್ತಿ ದೊಡ್ಡದು, ಅದನ್ನು ನಾವು ಫಾಲೋ ಮಾಡಬೇಕು ಅಂತ ಎಲ್ರಿಗೂ ನಾವು ತಿಳಿಸ್ತಾ ಇದ್ದೀವಿ.